ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. 2 ವಾರ ಮೊದಲೇ ಬಿಗ್ ಬಾಸ್ ಸೀಸನ್ 13 ಆರಂಭ. ಬಿಗ್ ಬಾಸ್ 13 ಬಿಗ್ ಅಪ್ಡೇಟ್. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಪ್ರತಿಯೊಬ್ಬರು ಕಾದು ಕುಳಿತಿರುವಂಥ ಬಿಗ್ ಬಾಸ್ ಸೀಸನ್ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಕಳೆದ ಬಾರಿ ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ಸೀಸನ್ 12 ಟೆಲಿಕಾಸ್ಟ್ ಆಗಿತ್ತು ಮತ್ತು ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಒಂದರಲ್ಲಿ ಬಿಗ್ ಬಾಸ್ ಸೀಸನ್ 12 ಇಡೀ ಭಾರತದಾದ್ಯಂತ ಅತ್ಯಂತ ಜಾಸ್ತಿ ಜನಪ್ರಿಯವಾಗಿತ್ತು. ಅತ್ಯಂತ ಜಾಸ್ತಿ TRP ತಂದು ಕೊಟ್ಟಿದ್ದು ಕೂಡ ಬಿಗ್ ಬಾಸ್ ಸೀಸನ್ 12 ಕನ್ನಡ ವರ್ಷನ್. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಹೋಸ್ಟ್ ಆಗಿರುವಂಥ ಸುದೀಪ್ ಅವರು ಮಿಂಚಿದ್ರು, ಬಿಗ್ ಬಾಸ್ ಗೆದ್ದಂಥ ಗಿಲ್ಲಿ ಅವರು ಮಿಂಚಿದ್ರು. ಬಿಗ್ ಬಾಸ್ ಗೆದ್ದಂಥ ಗಿಲ್ಲಿ ಇಲ್ಲಿಯ ತನಕ ತನ್ನ ಹವಾವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿರುವಂಥ ಗಿಲ್ಲಿ ಇದೀಗ ಹೊಸ ಸಿನಿಮಾವನ್ನು ಒಪ್ಪಿಕೊಂಡು ಅತ್ಯಂತ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿರುವಂಥ KVN ಪ್ರೊಡಕ್ಷನ್ ಹೌಸ್ನಲ್ಲಿ ಇದೀಗ ನಾಯಕ ನಟನಾಗಿ ಮಿಂಚ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಮಾಡಿದಂಥ ಹವಾ ಇದೆಯಲ್ಲ, ಇಲ್ಲಿ ತನಕ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಬಾಂಗ್ಲಾ ಮತ್ತು ಹಿಂದಿ ಅವತರಣಿಕೆಯಲ್ಲಿ ಗೆದ್ದು ಬೀಗಿದಂಥ ಒಂದು ಸೆಲೆಬ್ರಿಟಿಗಿಂತ ಜಾಸ್ತಿ ಜನಪ್ರಿಯತೆಯನ್ನು ಪಡ್ಕೊಂಡಂಥವರು ಇದೇ ನಮ್ಮ ಗಿಲ್ಲಿ ನಟ ಅಂತ ಹೇಳಬಹುದು. ಇನ್ನು ಬಿಗ್ ಬಾಸ್ ಸೀಸನ್ 13 ವಿಷಯಕ್ಕೆ ಬಂದಾಗ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ, ಯಾವಾಗ ಈ ಪ್ರಾರಂಭವಾಗುತ್ತೆ ಅನ್ನೋದು ಇದೀಗ ಜಾಸ್ತಿ ಗೌಪ್ಯವಾಗಿ ಉಳಿದಿಲ್ಲ. ಕಳೆದ ಬಿಗ್ ಬಾಸ್ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 28ಕ್ಕೆ ಪ್ರಸಾರ ಆಗಿತ್ತು. ಆದರೆ ಈಗ ಜನಪ್ರಿಯತೆಯನ್ನು ನೋಡಿಕೊಂಡು ಸ್ವಲ್ಪ ಮೊದಲಿಗೆ ಇದನ್ನು ಟೆಲಿಕಾಸ್ಟ್ ಮಾಡಬೇಕು ಮತ್ತು 120, 130 ದಿನಗಳ ಒಂದು ಶೋವನ್ನು ಮಾಡಬೇಕು. ಜೊತೆಗೆ ಬಿಗ್ ಬಾಸ್ ತಂಡದ ಮೇಲಿರುವಂಥ ಒಂದು ಒತ್ತಡ ಅಂದರೆ ಬಿಗ್ ಬಾಸ್ ಸೀಸನ್ 12 ಅಂದ ಕೂಡಲೇ ಅದೊಂದು ಟ್ರೆಂಡ್ ಮಾರ್ಕ್ ಸೆಟ್ ಮಾಡಿತ್ತು. ಗಿಲ್ಲಿಯವರು ಯಾವುದೇ ಕಾರಣಕ್ಕೂ ಸೀಸನ್ ಉದ್ದಕ್ಕೂ ಅಳದೆ, ಜಾಸ್ತಿ ನಗದೆ, ಯಾರನ್ನೂ ಬೈಕೊಳ್ಳದೆ ತನ್ನ ಆಟವನ್ನು ಆಡಿ ಗೆದ್ದಂಥವರು ಮತ್ತು ಅತ್ಯಂತ ಜನಪ್ರಿಯರಾಗಿ ಸರಿಸುಮಾರು 47 ಕೋಟಿ ಓಟನ್ನು ಪಡ್ಕೊಂಡಂಥವ್ರು. ಹೀಗಾಗಿ ಈ ಸೀಸನ್ನಲ್ಲಿ ಅದಕ್ಕಾದರೂ ಮ್ಯಾಚ್ ಮಾಡಬೇಕು. ಗಿಲ್ಲಿ ನಟ ಒಂದು ಸೆಟ್ ಮಾಡಿದೆ, ಒಂದು ಟ್ರೆಂಡನ್ನು ಸೆಟ್ ಮಾಡಿದರೆ ಅದಕ್ಕೆ ಪೂರಕವಂತೆ ಈಗ ಕೆಲವೊಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಎನ್ನುವಂಥ ಕಾರಣಕ್ಕಾಗಿ ಇದೀಗ ಬಿಗ್ ಬಾಸ್ ತಂಡ ಒಂದು 20 ಸ್ಪರ್ಧಿಗಳನ್ನ ಆಯ್ಕೆ ಮಾಡುವಂಥ ಹಂತದಲ್ಲಿರುವಾಗ 10 ಜನ ಈಗಾಗಲೇ ಜನಪ್ರಿಯರಂದರೆ ಟೆಲಿವಿಷನ್ ಶೋ ಅಲ್ಲಿ, ಸಿನಿಮಾದಲ್ಲಿ ಗುರುತಿಸ್ಕೊಂಡಂಥ, ಸೀರಿಯಲ್ನಲ್ಲಿ ಗುರುತಿಸ್ಕೊಂಡಂಥ ಒಂದು 10ರಿಂದ 11 ಸ್ಪರ್ಧಿಗಳನ್ನು ಸೆಲೆಬ್ರಿಟಿಗಳು ಎನ್ನುವಂಥ ಹೆಸರಿನಲ್ಲಿ ಆಯ್ಕೆ ಮಾಡಿದೆ. ಇನ್ನು 9ರಿಂದ 10 ಸ್ಪರ್ಧಿಗಳನ್ನ ಜನರಲ್ ಆಡಿಯನ್ಸ್ ಆಗಿ, ಅಂದರೆ ಸಿನಿಮಾ ಜಗತ್ತಿನಿಂದ ಹೊರಗಿರುವಂಥ ಒಂದು 9ರಿಂದ 10 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂಥ ವಿಷಯ ಕಲರ್ಸ್ ಕನ್ನಡದ ಪ್ರೋಮೋದಲ್ಲೂ ಕೂಡ ಗೊತ್ತಾಗಿತ್ತು. ಕಲರ್ಸ್ ಕನ್ನಡ ಬಿಟ್ಟಿರುವಂಥ ಒಂದು ಮಾಹಿತಿಯಲ್ಲೂ ಅರ್ಥ ಆಗಿತ್ತು. ಯಾಕಂದರೆ ಅವರು ಒಂದು ತಮ್ಮ ಮಾಹಿತಿ ಅಥವಾ ರೆಸ್ಯೂಮ್ ಥರ ಅಥವಾ ನಾವು ಯಾಕೆ ಬಿಗ್ ಬಾಸ್ ಬರಬೇಕೆನ್ನುವಂಥ ಅಪ್ಡೇಟನ್ನು ತುಂಬಿಕೊಂಡು ಅದನ್ನು ಕಲರ್ಸ್ ಕನ್ನಡ ವಾಹಿನಿಗೆ ಕಳಿಸಬೇಕೆನ್ನುವಂಥ ಒಂದು ಮಾಹಿತಿ ಕೂಡ ಹಂಚಿಕೊಂಡು ಈಗಾಗಲೇ ಸಾವಿರಾರು ಲಕ್ಷಾಂತರ ಜನ ತಾನು ಯಾಕೆ ಬಿಗ್ ಬಾಸ್ಗೆ ಆಯ್ಕೆ ಆಗಬೇಕೆನ್ನುವಂಥ ಒಂದು ಡಾಟಾವನ್ನು, ಒಂದು ಅಪ್ಡೇಟನ್ನು ಕಲರ್ಸ್ ಕನ್ನಡದವರಿಗೆ ಕಳಿಸಿದ್ರು. ಹೀಗಾಗಿ ಒಂದು 8ರಿಂದ 9 ಅಥವಾ 9ರಿಂದ 10 ಜನ ಜನರಲ್ ಆಡಿಯನ್ಸ್ ಆಗಿ ಬಿಗ್ ಬಾಸ್ ಸೀಸನ್ 13ರಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಇದೆ. ಆದರೆ ಕೆಲವೊಂದು ಮಾಹಿತಿಯ ಪ್ರಕಾರ ಸೆಲೆಬ್ರಿಟಿ ಅಲ್ಲದಂಥ ಅಥವಾ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿರುವಂಥ ಪಕ್ಷದ ವಕ್ತಾರರನ್ನು ಅಥವಾ ಬೇರೆ ಬೇರೆ ಮುಖಂಡರನ್ನು ಕೂಡ ಕಲರ್ಸ್ ಕನ್ನಡ ಈಗಾಗಲೇ ಫೋನ್ ಮುಖಾಂತರ ಸಂಪರ್ಕಿಸಿದ, ನೀವು ಬರಬೇಕು, ನಿಮ್ಮ ಜನಪ್ರಿಯತೆ ಜಾಸ್ತಿ ಇದೆ, ನಿಮಗೆ ಪೇಮೆಂಟ್ ಕೊಡ್ತೇವೆ ಅಥವಾ ನಿಮ್ಮನ್ನು ಒಂದು ಹಂತಕ್ಕೆ ರೀಚ್ ಮಾಡಿಸ್ತೀವಿ ಅನ್ನುವಂಥ ಗೋಜಿಗೂ ಕೂಡ ಬಿದ್ದಿದೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿದೆ. ಹೀಗಾಗಿ ಒಂದು ಮಾತನ್ನು ನಾವು ಸ್ಪಷ್ಟಪಡಿಸೋದಾದರೆ, ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರನ್ನು ಕೂಡ ಕಲರ್ಸ್ ಕನ್ನಡ ವಾಹಿನಿ ಸಂಪರ್ಕ ಮಾಡಿ ನೀವು ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎನ್ನುವಂಥ ಮಾತನ್ನು ಕೇಳಿದ್ರು ಎನ್ನುವಂಥ ಮಾತನ್ನು ಸ್ವತಃ ಅಬ್ದುಲ್ ರಜಾಕ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ನಾನು ಬರಲಿಕ್ಕಾಗಲ್ಲ, ನನಗೆ ಸ್ವಲ್ಪ ಕಷ್ಟ ಇದೆ, ಕೆಲಸ ಇದೆ, ನಾನು ಇಲ್ಲಿ ಸ್ವಲ್ಪ ಬ್ಯೂಸಿ ಇದ್ದೇನೆ, ಹೀಗಾಗಿ ತಮ್ಮ ಆಹ್ವಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎನ್ನುವಂಥ ಒಂದು ಥ್ಯಾಂಕ್ಸ್ ವೋಟಿಂಗನ್ನು ತಮ್ಮ ಸೋಷಿಯಲ್ ಮೀಡಿಯಾ ಹಾಕೊಂಡಿದ್ದಾರೆ. ಹೀಗಾಗಿ ಯಾರು ಸೆಲೆಬ್ರಿಟಿಗಳಿರ್ತಾರೆ, ಯಾರು ಜನರಲ್ ಆಡಿಯನ್ಸ್ ಇರ್ತಾರೆ, ಈ ಅಬ್ದುಲ್ ರಜಾಕ್ ಅಥವಾ ಬೇರೆ ಬೇರೆ ಮುಖಂಡರನ್ನೇ ಆಡಿಯನ್ಸ್ ರೀತಿಯಲ್ಲಿ ಕರೆಸ್ಕೊಂಡು ಜನರನ್ನ ಯಾಮರಿಸ್ತಾರ ಗೊತ್ತಿಲ್ಲ. ಆದರೆ ಒಂದು ಹಂತಕ್ಕೆ 10 ಜನ ಸೆಲೆಬ್ರಿಟಿಗಳು, 10 ಜನ ಜನರಲ್ ಆಡಿಯನ್ಸ್ ಎನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ. ಈಗ ಪ್ರಮುಖ ಹಂತಕ್ಕೆ ಬರೋದಾದರೆ ಬಿಗ್ ಬಾಸ್ ಸೀಸನ್ 13 ಯಾವಾಗ ಪ್ರಸಾರ ಆಗುತ್ತೆ? ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 28ಕ್ಕಾಗಿತ್ತು. ಆದರೆ ಈಗ 2 ವಾರ ಮೊದಲೇ ಬಿಗ್ ಬಾಸ್ ಸೀಸನ್ 13 ಪ್ರಸಾರ ಆಗತ್ತೆ ಅನ್ನುವಂಥ ಸುಳಿವು ಸಿಕ್ಕಿದೆ.
ಅದರ ಒಂದು ಅಧಿಕೃತ ಮಾಹಿತಿ ಸೆಪ್ಟೆಂಬರ್ 5ಕ್ಕೆ ಬೀಳುತ್ತೆ. ಸೆಪ್ಟೆಂಬರ್ 5ಕ್ಕೆ ಅಧಿಕೃತವಾಗಿ ಪ್ರೋಮೋ ಕೂಡ ರಿಲೀಸ್ ಆಗುತ್ತೆ. ಆ ಪ್ರೋಮೋದಲ್ಲಿ ಸೆಪ್ಟೆಂಬರ್ 13ಕ್ಕೆ ನಾವು ವಿವಿಧ ಥರದಲ್ಲಿ ಕಂಟೆಸ್ಟೆಂಟ್ ಇರ್ತಾರೆ ಎನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡು ಬಿಗ್ ಬಾಸ್ ಕಲರ್ಸ್ ಕನ್ನಡ ತಂಡ ಒಂದು ಹಂತಕ್ಕೆ ಬಿಗ್ ಬಾಸ್ ಸೀಸನ್ 13 ಸೆಪ್ಟೆಂಬರ್ 13ಕ್ಕೆ ಟೆಲಿಕಾಸ್ಟ್ ಮಾಡುವಂಥ ಎಲ್ಲ ಆಲೋಚನೆ ಇದೆ. ಅದರ ಪ್ರಮುಖ ಅಂಗವಾಗಿ ಸೆಪ್ಟೆಂಬರ್ 5ಕ್ಕೆ ಮೊದಲ ಹಂತದ ಪ್ರೋಮೋ ಅಧಿಕೃತವಾಗಿ ಅಥವಾ ಟೀಸರ್ ವಿತ್ ಡೇಟ್ ಲಾಂಚ್ ಆಗುತ್ತೆ. ಇನ್ನು ಈ ಸಲದ ವಿಶೇಷತೆ ಅಂದರೆ ಒಂದು 2-3 ವಿಶೇಷತೆ ಎನ್ಬೋದು. ಬಿಗ್ ಬಾಸ್ ಸೀಸನ್ 13 ಏಕಕಾಲದಲ್ಲಿ 6 ಭಾಷೆಯಲ್ಲಿ ಒಂದೇ ದಿನ ಟೆಲಿಕಾಸ್ಟ್ ಆಗುತ್ತೆ, ಪ್ರಸಾರ ಆಗುತ್ತೆ. ಅದು ಕನ್ನಡದಲ್ಲಿ ಸುದೀಪ್ ಅವರು ಹೋಸ್ಟ್ ಮಾಡ್ತಾರೆ, ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಹೋಸ್ಟ್ ಮಾಡ್ತಾರೆ, ತೆಲುಗುವಲ್ಲಿ ನಾಗಾರ್ಜುನ ಹೋಸ್ಟ್ ಮಾಡ್ತಾರೆ, ಮಲಯಾಳಂನಲ್ಲಿ ಮೋಹನ್ ಲಾಲ್ ಹೋಸ್ಟ್ ಮಾಡ್ತಾರೆ, ಜೊತೆಗೆ ತಮಿಳಿನಲ್ಲಿ ವಿಜಯ್ ಸೇತುಪತಿ ಹೋಸ್ಟ್ ಮಾಡ್ತಾರೆ, ಮತ್ತು ಬಾಂಗ್ಲಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾದಾ ಸೌರವ್ ಗಂಗೂಲಿ ಹೋಸ್ಟ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಹೊರಬಿದ್ದಿದೆ. ಜೊತೆಗೆ ಈ ಸಲ ಹೋಸ್ಟ್ ಮಾಡುವುದರಲ್ಲಿ ಜನಪ್ರಿಯರಾದಂಥವರು ಇದ್ದಾರೆ. ಮುಖ್ಯವಾಗಿ ಕನ್ನಡ ಮತ್ತು ಹಿಂದಿ ರಿಯಾಲಿಟಿ ಶೋಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಯಾಕಂದರೆ ಹೋದ ಬಾರಿ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 13 ಅತ್ಯಂತ ಜನಪ್ರಿಯವಾಗಿತ್ತು. ಈ ಸಲ ಹಿಂದಿ ಮತ್ತು ಕನ್ನಡದ ಮಧ್ಯೆ ಅತ್ಯಂತ ದೊಡ್ಡದಂಥ ಕಾಂಪಿಟೇಷನ್ ಕೂಡ ಇದೆ. ಇನ್ನು ಇಲ್ಲಿ ತನಕ ಯಾರು ಬಿಗ್ ಬಾಸ್ ಸೀಸನನ್ನು ಗೆದ್ದಿದ್ರು ಎನ್ನುವುದನ್ನು ನೋಡ್ತಾಯಿದ್ರೆ ಮೊದಲ ಬಾರಿಗೆ 2013ರಲ್ಲಿ ಕನ್ನಡದಲ್ಲಿ ಪ್ರಸಾರ ಆಯಿತು. ಅದಕ್ಕಿಂತ ಮೊದಲು ಹಿಂದಿಯಲ್ಲಿ ಕೂಡ ಆಗಿತ್ತು. ಆದರೆ ಕನ್ನಡದಲ್ಲಿ 2013 ಅದನ್ನು ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಮಾಡಲಾಯಿತು. ವಿಜಯ ರಾಘವೇಂದ್ರ ಮೊದಲ ಸೀಸನ್ ಗೆಲ್ತಾರೆ, ಅಕುಲ್ ಬಾಲಾಜಿ 2ನೇ ಸೀಸನ್ ಗೆಲ್ತಾರೆ, ಜೊತೆಗೆ ಶ್ರುತಿ ಅವರು 3ನೇ ಸೀಸನ್ ಗೆಲ್ತಾರೆ. ಅಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ, ಯಾಕೆ ಸುಮ್ಮನೆ ಆಟ ಆಡದಿದ್ದರೂ ಕೂಡ ಹಿರಿಯ ನಾಯಕಿ ಅನ್ನುವಂಥ ಕಾರಣಕ್ಕಾಗಿ ಗೆಲ್ಲಿಸಿರುವಂಥದ್ದು. 4ನೇ ಸೀಸನ್ನಲ್ಲಿ ಪ್ರಥಮ್ ಗೆಲ್ತಾರೆ. ಇಲ್ಲೇ ತನಕ ಗೆದ್ದಂಥ 2 ವ್ಯಕ್ತಿಗಳಲ್ಲಿ ಪ್ರಥಮ್ ಮತ್ತು ಗಿಲ್ಲಿ ನಟ ಅತ್ಯಂತ ಚೆನ್ನಾಗಿ ಆಡಿ ಗೆದ್ದಂಥವರು. 5ನೇದಾಗಿ ಚಂದನ್ ಶೆಟ್ಟಿ ಗೆಲ್ತಾರೆ, 6ನೇದಾಗಿ ಶಶಿ ರೈತ ಗೆಲ್ತಾರೆ, 7ನೇ ಸೀಸನ್ನ ಸೈನ್ ಶೆಟ್ಟಿ ಗೆಲ್ತಾರೆ, 8ನೇ ಸೀಸನನ್ನು ಮಂಜು ಪಾವಗಡೆ ಗೆಲ್ತಾರೆ, 9ನೇ ಸೀಸನ್ನ ರೂಪೇಶ್ ಶೆಟ್ಟಿ ಗೆಲ್ತಾರೆ, ಜೊತೆಗೆ 10ನೇ ಸೀಸನನ್ನು ಮಹೇಶ್ ಕಾರ್ತಿಕ್ ಗೆಲ್ತಾರೆ, 11ನೇ ಸೀಸನನ್ನು ಮೊಟ್ಟ ಮೊದಲ ಬಾರಿಗೆ ವೈಲ್ಡ್ ಕಾರ್ಡ್ ಮುಖಾಂತರ ಎಂಟ್ರಿ ಆದಂಥ ಹನುಮಂತು ಗೆಲ್ತಾರೆ, ಜೊತೆಗೆ 13ನೇ ಸೀಸನನ್ನು ಗಿಲ್ಲಿ ನಟ ವಿತ್ 47 ಕೋಟಿ ಓಟನ್ನು ಪಡ್ಕೊಂಡು ಗೆಲ್ತಾರೆ. ಆ 13ನೇ ಸೀಸನ್ ಸ್ವಲ್ಪ ಮಟ್ಟಿಗೆ ಕಾಂಟ್ರವರ್ಸಿ ಆಗಿತ್ತು. ಅಶ್ವಿನಿ ಗೌಡ ಅವ್ರನ್ನ ಗೆಲ್ಲಿಸ್ತಾರಾ ಅಥವಾ ರಕ್ಷಿತಾ ಶೆಟ್ಟಿ ಅವರು ಹೇಗೆ ಎಂಟ್ರಿ ಆದರೂ ಸೆಕೆಂಡ್ ಪ್ಲೇಸಿಗೆ, ಅಥವಾ ಗಿಲ್ಲಿ ಮತ್ತು ಕಾವ್ಯ ಎನ್ನುವಂಥ ಜೋಡಿಯನ್ನು ಗೆಲ್ಲಿಸ್ತಾರಾ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾಯಿತ್ತು. ಆದರೆ ಗಿಲ್ಲಿಯನ್ನು ವಿನ್ನರ್ ಮಾಡಿ ಅಚ್ಚರಿ ಎಂಬಂತೆ ರಕ್ಷಿತಾ ಶೆಟ್ಟಿ ಅವರನ್ನು ರನ್ನರ್ ಆಗಿ ಮಾಡ್ತಾರೆ. 3ನೇದಾಗಿ ಅಶ್ವಿನಿ ಗೌಡ, 4ನೇದಾಗಿ ಕಾವ್ಯ ಕೂಡ ಗೆಲ್ತಾರೆ. ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ 13 ಅಚ್ಚರಿಯ ಬೆಳವಣಿಗೆಯಲ್ಲಿ ಅಚ್ಚರಿಯ ಒಂದು ಮೂಮೆಂಟ್ ಒಳಗಡೆ ಇದೀಗ ಸೆಪ್ಟೆಂಬರ್ 13ಕ್ಕೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗುತ್ತೆ. ಅಧಿಕೃತ ಮಾಹಿತಿ ಸೆಪ್ಟೆಂಬರ್ 5ಕ್ಕೆ ಪ್ರೋಮೋ ಮುಖಾಂತರ ಡೇಟ್ ಮತ್ತು ಕ್ಯಾಂಡಿಡೇಟ್ಗಳ ಒಂದು ಸ್ವಲ್ಪ ಕ್ಲೂ ಕೂಡ ಸಿಗುತ್ತೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಪ್ಡೇಟ್ ಸಿಗುತ್ತೆ, ಯಾರು ಹೊಸಬರು ಎಂಟ್ರಿ ಆಗುವುದು ಎಲ್ಲವೂ ಕೂಡ ಆಗುತ್ತೆ. ಇನ್ನು ಮುಂದಿನ ಎಪಿಸೋಡ್ನಲ್ಲಿ ಯಾರೆಲ್ಲ ಪ್ರೊಬೆಬಲ್ಸ್ ಇದ್ದಾರೆ ಅಥವಾ ನಮ್ಮ ಕನ್ನಡ ಸೆಂಟರ್ ಪಾಯಿಂಟ್ ಕನ್ನಡ ಒಂದು ಮಾಹಿತಿ ಪ್ರಕಾರ ಯಾರೆಲ್ಲ ಹೋಗಬಹುದು ಎಂದು ಕೂಡ ನಾವು ನಿಖರವಾಗಿ ತಿಳಿಸ್ತೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.